ಗುರುಗಳೇ, ಜನರ ಬಳಿ ಕ್ಷಮೆ ಕೇಳಬೇಕೆ? ಅವರಿಗೆ ಕ್ಷಮೆ ಕೇಳುವಂಥ ತಪ್ಪು ನಾನೇನು ಮಾಡಿದ್ದೇನೆ ಗುರುಗಳೇ? ರಾಜರೇ, ಪ್ರತಿಯೊಬ್ಬ ರಾಜನು ಕೇಳುವ ಪ್ರಶ್ನೆ ಇದನ್ನೇ. ಅಧಿಕಾರ ಯಾವತ್ತೂ ಪ್ರಶ್ನೆ ಕೇಳುವುದನ್ನು ಸಹಿಸುವುದಿಲ್ಲ. ತಾನು ಮಾಡಿದ್ದೆಲ್ಲವನ್ನು ಒಪ್ಪಿಕೊಳ್ಳಲೇಬೇಕು ಎಂದು ಬಯಸುತ್ತದೆ. ಆ ಮನೋಭಾವವೇ ಅರಾಜಕತೆಗೆ ನಾಂದಿ ಹಾಡುತ್ತದೆ. ಸಾಮ್ರಾಜ್ಯ ದಾಹ ಈ ಜಗತ್ತಿಗೆ ಹೊಸದೇನೂ ಅಲ್ಲ. ಆದರೆ ಅದರಿಂದ ಮಾನವ ಕುಲಕ್ಕೆ ಆಗಿರುವ ಹಾನಿ ಎಣಿಸಲಾರದಷ್ಟು. ಯುದ್ಧವೆಂಬುದು ಯಾರೇ ಗೆಲ್ಲಲಿ ಸೋಲಲಿ ಆಗುವುದು ಮಾತ್ರ ಅಮಾಯಕ ಜನರ ಮಾರಣ ಹೋಮ. ನಿಮಗೆ ತಿಳಿದಿರಲಿ, ಈ ಭೂಮಿಯ ಮೇಲೆ ಆಯುಷ್ಯ ಮುಗಿದು ಅಸುನೀಗಿದವರಿಗಿಂತ ಯುದ್ಧದಲ್ಲಿ ಮಡಿದವರೇ ಹೆಚ್ಚು. ಹಾಗೆ ಕೊಂದು ನಿರ್ಮಿಸಿದ ಒಂದಾದರೂ ಸಾಮ್ರಾಜ್ಯ ಈ ಭೂಮಿಯ ಮೇಲೆ ಉಳಿದಿದೆಯೇ? ಕುಟುಂಬವಾಗಲಿ ರಾಜ್ಯವಾಗಲಿ ವಿಸ್ತಾರವಾದಂತೆ ಸಮಸ್ಯೆಗಳು ವಿಸ್ತಾರವಾಗುತ್ತದೆ. ಪರಿಹಾರ ಕಷ್ಟವಾದಾಗ ಆಂತರಿಕ ಕಲಹಗಳು ಉಲ್ಬಣಗೊಳ್ಳುತ್ತವೆ. ಅಧರ್ಮ ತಾಂಡವವಾಡುತ್ತದೆ. ಅಶಾಂತಿ ಭುಗಿಲೇಳುತ್ತದೆ. ಅದೇ ಚಿಕ್ಕ ಕುಟುಂಬವನ್ನು ಚೊಕ್ಕವಾಗಿ ನೋಡಿಕೊಂಡರೆ ಸಂತೃಪ್ತಿ ಸಮಾಧಾನ ನೆಲೆಸುತ್ತದೆ. ಬಾಂಧವ್ಯ ಬಲಿಯುತ್ತದೆ. ಹೊರಗಿನವರು ಏನೇ ಕುತಂತ್ರ ಮಾಡಿದರೂ ರಾಜ ಚಿಂತಿಸಬೇಕಾಗಿಲ್ಲ. ಜನರೇ ಅವರನ್ನು ಹೊಡೆದೋಡಿಸುತ್ತಾರೆ. ಆದರೆ ಈ ಅನವಶ್ಯಕ ಯುದ್ಧಗಳು ನಿಮ್ಮ ಪ್ರಜೆಗಳನ್ನು ಕಂಗೆಡಿಸಿದವು. ಇದರಿಂದ ಸಾವಿರಾರು ಸಾವು ನೋವುಗಳು ಸಂಭವಿಸಿದವು. ಅಶಾಂತಿ ತಲೆದೂರಿತು. ಅಸಹನೆ ವ್ಯಾಪಿಸಿತು. ಜನರ ಸಂಕಷ್ಟ ಮುಗಿಲು ಮುಟ್ಟಿತು. ನೆನಪಿರಲಿ, ಎಲ್ಲಿ ಅಧರ್ಮ ಹೆಚ್ಚುತ್ತದೋ ಅಲ್ಲಿ ಪ್ರಕೃತಿ ಮುನಿಯುತ್ತದೆ. ಏಕೆಂದರೆ ಪಂಚಭೂತಗಳಿಗೂ ಮನುಷ್ಯನ ಮನಸ್ಸಿಗೂ ಅವಿನಾಭಾವ ಸಂಬಂಧವಿದೆ. ಮನಸ್ಸು ಪ್ರಕ್ಷುಬ್ಧವಾದರೆ ಪ್ರಕೃತಿಯು ಕೆರಳುತ್ತದೆ. ಅದೇ ಮನಸ್ಸು ಶಾಂತವಾದರೆ ಪ್ರಕೃತಿಯು ಸಹಜವಾಗಿ ವರ್ತಿಸುತ್ತದೆ. ಇದು ಮಾನವನು ಕಲಿಯಬೇಕಾದ ಮೊದಲ ಪಾಠ. ಇನ್ನು ಮುಂದಾದರೂ ಇಂತಹ ತಪ್ಪುಗಳು ನಡೆಯದಿದ್ದರೆ ನಮ್ಮ ಶ್ರಮ ಸಾರ್ಥಕವಾಯಿತೆಂದು ನಾವು ಭಾವಿಸುತ್ತೇವೆ. ಕ್ಷಮಿಸಿ ಗುರುಗಳೇ, ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ಖಚಿತವಾಗಿಯೂ ತಮ್ಮ ಮಾರ್ಗದರ್ಶನದಲ್ಲಿಯೇ ನಡೆಯುತ್ತೇವೆ. ಬಹಳ ಸಂತೋಷ. ಯಾವ ರಾಜ್ಯದಲ್ಲಿ ರೈತರು ಶ್ರಮಜೀವಿಗಳು ಸಂತೃಪ್ತರಾಗಿರುತ್ತಾರೋ ಅಂತಹ ರಾಜ್ಯ ಸಮೃದ್ಧವಾಗಿರುತ್ತದೆ. ಅನಗತ್ಯ ತೆರಿಗೆಗಳನ್ನು ಹೇರಿ ಅವರನ್ನು ನೋಯಿಸಬೇಡಿ. ಇದು ಬಿತ್ತನೆಯ ಕಾಲ. ಅವರಿಗೆ ಸಹಕಾರವನ್ನು, ಸೂಕ್ತ ಸಲಹೆಗಳನ್ನು ಕೊಡಿ. ಇನ್ನು ಮುಂದೆ ಅವರೇ ನಿಮ್ಮ ಬೊಕ್ಕಸವನ್ನು, ಧಾನ್ಯಾಗಾರವನ್ನು ತುಂಬಿಸುತ್ತಾರೆ. ಅಪ್ಪಣೆ ಗುರುಗಳೇ, ಈಗಿಂದೀಗಲೇ ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಒಳ್ಳೆಯದು. ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯಗಳನ್ನು ನೀಡಿ ಸನ್ಮಂಗಲವನ್ನುಂಟು ಮಾಡಲಿ. ರಾಣಿ, ಗುರುಗಳು ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ನಾವು ಅವರ ಋಣದಲ್ಲಿದ್ದೇವೆ. ಋಣಮುಕ್ತರಾಗಲು ಏನಾದರೂ ಮಹತ್ತರದ ಕಾಣಿಕೆಯನ್ನೇ ಕೊಡಬೇಕು. ಪ್ರಭು, ಅವರು ಕಾಣಿಕೆ ದಕ್ಷಿಣೆಗಳಿಗಾಗಿ ಆಸೆ ಪಡುವಂತಹ ಸಾಮಾನ್ಯರಲ್ಲ. ಪ್ರೀತಿಗೆ ಭಕ್ತಿಗೆ ಮನಸೋಲುವ ಯತಿವರ್ಯರು. ವಸ್ತು ಒಡವೆಗಳಿಂದ ಅವರನ್ನು ತೂಗುವುದು ವ್ಯರ್ಥವೆಂಬುದು ನನ್ನ ಭಾವನೆ. ಇಲ್ಲ ಇಲ್ಲ, ನಮಗಾಗಿ ಬಂದು ಇಷ್ಟೆಲ್ಲ ಮಾಡಿರುವ ಮಹಾನುಭಾವರನ್ನು ಬರಿಗೈಯಲ್ಲಿ ಕಳಿಸುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅವರಿಗೆ ಚಿರಕಾಲ ನೆನಪಿನಲ್ಲಿ ಉಳಿಯುವಂತಹ ಏನಾದರೂ ಉಡುಗೊರೆ ಕೊಡಲೇಬೇಕು. ನಮ್ಮ ಪೂರ್ವಜರಿಗೆ ವಿಜಯನಗರದ ಅರಸರಿಂದ ಉಡುಗೊರೆಯಾಗಿ ಬಂದ ಅಮೂಲ್ಯ ವಜ್ರಹಾರವನ್ನು ಕೊಡೋಣ. ಅದು ನಮ್ಮ ಭಂಡಾರದಲ್ಲಿರುವ ಬೆಲೆ ಕಟ್ಟಲಾಗದ ಹಾರ. ನಿಜ ಪ್ರಭು, ನೀವು ಹೇಳುವುದು ನಿಜ. ಅದು ಬೆಲೆ ಕಟ್ಟಲಾಗದ ಹಾರವೇ. ಆದರೆ
ಅದನ್ನು ಗುರುಗಳು ಸ್ವೀಕರಿಸುತ್ತಾರೆಯೇ? ಏಕೆ ಸ್ವೀಕರಿಸುವುದಿಲ್ಲ ರಾಣಿ? ನಾವು ಕೊಡುವ ದಾನ ದತ್ತಿಗಳನ್ನು ಪರಂಪರಾನುಗತವಾಗಿ ಸ್ವೀಕರಿಸುತ್ತಾ ಬಂದಿಲ್ಲವೇ? ನಮ್ಮಂತಹ ಉಳ್ಳವರು ನೀಡುವ ದಾನದಿಂದಲೇ ಅಲ್ಲವೇ ಮಠಗಳು ನಡೆಯುತ್ತಿರುವುದು. ಇಷ್ಟಕ್ಕೂ ದಾನವನ್ನು ನಿರಾಕರಿಸಬಾರದು ಎಂದು ಶಾಸ್ತ್ರವೇ ಹೇಳುತ್ತದೆ. ಅವರು ಖಂಡಿತವಾಗಿಯೂ ಸ್ವೀಕರಿಸುತ್ತಾರೆ. ನಾವು ನೀಡುತ್ತೇವೆ. ಗುರುಗಳಿಗೆ ಪ್ರಣಾಮಗಳು. ತಾವು ನಮಗೆ ಮತ್ತೆ ನಮ್ಮ ರಾಜ್ಯದ ಜನತೆಗೆ ಮಾಡಿರುವ ಮಹದುಪಕಾರಕ್ಕಾಗಿ ಸಣ್ಣದೊಂದು ಕಾಣಿಕೆ ಸಮರ್ಪಿಸಬೇಕೆಂದಿದ್ದೇವೆ. ದಯಮಾಡಿ ಸ್ವೀಕರಿಸಬೇಕು. ಕಾಣಿಕೆ ಸಮರ್ಪಿಸಲು ಸಮಯವಿತ್ತಲ್ವೇ ಮಹಾರಾಜರೇ? ತಾವು ತಪ್ಪು ಭಾವಿಸಬಾರದು. ಇದು ಅಮೂಲ್ಯವಾದ ಕಾಣಿಕೆ. ಏಕಾಂತದಲ್ಲಿ ಯಾರಿಗೂ ಅರಿಯದಂತೆ ಕೊಡುವುದಕ್ಕಿಂತ ಈ ಯಜ್ಞ ಮಂಟಪದಲ್ಲಿ ನೀಡುವುದೇ ನಮಗೆ ಗೌರವದ ಸಂಗತಿ. ಆದ್ದರಿಂದ ತಾವು ದಯಮಾಡಿ ಸ್ವೀಕರಿಸಬೇಕು. ಈ ಕಂಠಿಹಾರವು ವಿಜಯನಗರದ ಅರಸರಿಂದ ನಮ್ಮ ಪೂರ್ವಿಕರಿಗೆ ಉಡುಗೊರೆಯಾಗಿ ಬಂದ ಅಮೂಲ್ಯ ಕೊಡುಗೆ. ನೀವು ನಮಗೆ ಮಾಡಿರುವ ಉಪಕಾರ ಸ್ಮರಣೆಗಾಗಿ ನೀಡುತ್ತಿದ್ದೇವೆ. ದಯಮಾಡಿ ಸ್ವೀಕರಿಸಿ ಆಶೀರ್ವದಿಸಿ. ತಂದೆ ಪರಶುರಾಮ, ಇದು ನಿಮ್ಮ ಪಾದಾರವಿಂದಗಳಿಗೆ ಅರ್ಪಣೆ.